ನಾಯಕಿಯಾದಂಥ ಕೃತಿಕಾ ಹಾಗೂ ನಾಯಕನಾದಂಥ ರಾಘವ್ ಆಫೀಸಲ್ಲಿದ್ದಾರೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಕ್ಷಮೆಗೆ ಕಾರಣಾಂತರಗಳಿಂದ ಇಬ್ಬರು ಇವತ್ತಿನ ಕಾರ್ಯಕ್ರಮ ಬರೋಕ್ಕಾಗಿರಲಿಲ್ಲ. ತಂಬೂರಿ ಫಿಲ್ಮ್ಸ್ ಪ್ರೆಸೆನ್ಸ್ ಕ್ಯಾನಪಸ್ ಸಿನಿಮಾಸ್ ಪ್ರೊಡಕ್ಷನ್ಸ್ ಅಡಿಯಲ್ಲಿ ರಾಜನಿವಾಸ ಸಿನಿಮಾದ ಬಿಡುಗಡೆ ದಿನಾಂಕ ಈಗಾಗಲೇ ಘೋಷಣೆ ಮಾಡಿದ್ವಿ. November 6 ನಾವು ಸಿನಿಮಾವನ್ನ ರಾಜ್ಯದಾದ್ಯಂತ ತೆರೆಗೆ ತರ್ತಾ ಇದ್ದೇವೆ. ನಮಗೆ ಬಂದ ಒಂದು ಮಾಹಿತಿ ಪ್ರಕಾರ ರಾಮಾಯಣ ಸಿನಿಮಾ ಅದೇ ಟೈಮಲ್ಲಿ ಬರ್ತಾ ಇದೆ ಅನ್ನೋ ವಿಚಾರ ಗೊತ್ತಾಯಿತು. ಬಟ್ ಖಂಡಿತವಾಗಲೂ ಇಲ್ಲಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನೊಂದು ಸಿನಿಮಾ ಶೋಸ್ ಅರೇಂಜ್ ಮಾಡ್ತೀವಿ. ನಿಮ್ಗೆಲ್ಲರಿಗೂ ಸಿನಿಮಾ ನೋಡಿದ್ರೆ ನೀವು ಖಂಡಿತವಾಗ್ಲೂ ಇಷ್ಟಪಡ್ತೀರ ಭಾವನೆ ನನ್ನಲ್ಲಿ ಖಂಡಿತವಾಗ್ಲೂ ಭರವಸೆ ಇದೆ. ಯಾಕಂದ್ರೆ ಈಗಾಗಲೇ ಈ ಸಿನಿಮಾ ಮಲಯಾಳಂ ವರ್ಷನಲ್ಲಿ ಕೆಲಸ ನಡೀತಾ ಇದೆ, ಫೈನಲ್ ಹಂತದ ಕೆಲಸ ನಡೀತಾ ಇದೆ. ನಾವು ಸಾಧ್ಯ ಆದರೆ ಮಲಯಾಳಂ ಮತ್ತು ಕನ್ನಡ ಭಾಷೆಯಲ್ಲಿ ಅಟ್ ಅ ಟೈಮಲ್ಲಿ ನಾವು November 6ಗೆ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾನು ಒಂದೇ ಒಂದು ವಿಚಾರವನ್ನು ಹೇಳಕ್ಕೆ ಇಷ್ಟಪಡೋದೇನಂತಂದ್ರೆ, ಇದು ಹೇಳಬೇಕಾ ಅಥವಾ ಹೇಳ್ಬೇಕಾ ನನ್ಗೆ ಗೊತ್ತಾಗ್ತಾ ಇಲ್ಲ. ಇತ್ತೀಚೆಗೆ ಸಾಕಷ್ಟು ಜನರು ಕೆಲವೊಂದು ನಿರ್ದೇಶಕರಾಗಿರ್ಬೋದು, ಕಲಾವಿದರಾಗಿರ್ಬೋದು, ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅಥವಾ ವಿಡಿಯೋ ಮೂಲಕ ಅಥವಾ ಥಿಯೇಟರ್ಗೆ ಹೋಗ್ಬಿಟ್ಟು ಥಿಯೇಟರ್ಗೆ ಜನ ಬರ್ತಾ ಇಲ್ಲ ಅನ್ನೋ ಒಂದು ಮಾತನ್ನ ಅನೇಕ ಬಾರಿ ಪ್ರಸ್ತಾವನೆ ಮಾಡ್ತಾನೆ ಇರ್ತಾರೆ. ಸೊ ನಾನು ಇದನ್ನು ಕಂಪ್ಲೀಟ್ಲಿ ಇದನ್ನು ಅಪೋಸ್ ಮಾಡ್ತೀನಿ. ಬಿಕಾಸ್ ಯಾವುದೇ ಕಾರಣಕ್ಕೂ ಒಬ್ಬ ನಿರ್ದೇಶಕ ಆಗಿರ್ಬೋದು ಅಥವಾ ಕಲಾವಿದ ಆಗಿರ್ಬೋದು ಆಡಿಯನ್ಸ್ ಅನ್ನ ಬೆಕ್ ಮಾಡಬಾರ್ದು ಅಥವಾ ಕಣ್ಣೀರು ಹಾಕೊಂಡು ಥಿಯೇಟರ್ಗೆ ಬನ್ನಿ ಅಂತ ಯಾವುದೇ ಕಾರಣಕ್ಕೆ ಹೇಳಕ್ಕೆ ಹೋಗ್ಬಾರ್ದು. ನಮ್ಮ ಕಂಟೆಂಟ್ ಚೆನ್ನಾಗಿದೆ, ಡೆಫಿನೆಟ್ಲಿ ಆಡಿಯನ್ಸ್ ಬಂದೇ ಬರ್ತಾರೆ. ಕಂಟೆಂಟ್ ಚೆನ್ನಾಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ಬರಲ್ಲ. ಇವೆರಡು ನೆಗೆಟಿವ್ ಮತ್ತು ಪಾಸಿಟಿವ್ ಅನ್ನು ನಾವೇ ತಗೋಬೇಕು. ಬಿಕಾಸ್ ಆಡಿಯನ್ಸ್ ಬಂದಿಲ್ಲ ಅಂತಂದ್ರೆ ನಾವು ಪ್ರೀವಿಯಸ್ ಗೆದ್ದಿರುವ ಸಿನಿಮಾಗಳ ಲಿಸ್ಟ್ ಅನ್ನ ತಗೊಂಡ್ರೆ ಅವೆಲ್ಲ ನಮ್ಮ ಕನ್ನಡದ ಆಡಿಯನ್ಸ್ ಬಂದೇ ಸಿನಿಮಾವನ್ನ ಗೆಲ್ಲಿಸಿರೋದು. ಕನ್ನಡಕ್ಕೆ ದೊಡ್ಡದಾದಂಥ ಒಂದು ಮಾರ್ಕೆಟ್ ಇದೆ. ಆದ್ರೆ ಇತ್ತೀಚೆಗೆ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಥಿಯೇಟರ್ಗೆ ಜನ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅವರೇ ಪೋಟ್ರೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ದಯವಿಟ್ಟು ನಾನು ಒಂದು ಕೇಳೋದು ಮಾಧ್ಯಮ ವರ್ಗದಲ್ಲೂ ಕೂಡ ಹಾಗೆ, ಖಂಡಿತವಾಗ್ಲೂ ಕನ್ನಡ ಸಿನಿಮಾಗಳಿಗೆ ಆಡಿಯನ್ಸ್ ಇದ್ದಾರೆ ಸರ್. ಈಗ ಟಾಕ್ಸಿಕ್ ಅನ್ನು ನಾವು ತಗೊಂಡ್ರೆ ಅದು ಬರ್ತಾ ಇದೆ, ದೊಡ್ಡ ಸಿನಿಮಾ ಅಂತ ಹೇಳ್ಕೋಬಹುದು. ಸೂಫ್ರನ್ಸ್ ಅಂದರೆ ಪ್ರೀವಿಯಸ್ ಸಿನಿಮಾ ಬಂದಿರೋದು ನಾವು ತಗೊಂಡ್ರು ಕೂಡ ಸರ್ ಎಲ್ಲ ಹೊಸ ಕಲಾವಿದರು ಮಾಡಿರುವಂತ ಒಂದು ಸಿನಿಮಾ 100 ಕೋಟಿ ಕಲೆಕ್ಷನ್ ಆಗಿದೆ. ಸೊ ಮಾಧ್ಯಮದವರು ಕೂಡ ಯಾರೋ ಹೇಳಿದಂತ ದಯವಿಟ್ಟು ಅದನ್ನ ನೀವು ಅದನ್ನ ಎತ್ತಿ ಹಿಡಿಯಕ್ಕೆ ಹೋಗಬೇಡಿ. ಕನ್ನಡಕ್ಕೆ ನಿಜವಾಗ್ಲೂ ಆಡಿಯನ್ಸ್ ಇದ್ದಾರೆ ಸರ್. ಕಂಟೆಂಟ್ ಚೆನ್ನಾಗಿದ್ರೆ ಆಡಿಯನ್ಸ್ ಮೌತ್ ಪಬ್ಲಿಸಿಟಿಯಿಂದ ಆಟೋಮೆಟಿಕ್ಲಿ ಬರ್ತಾರೆ. ಕಂಟೆಂಟ್ ಚೆನ್ನಾಗಿಲ್ಲ ಅಂದ್ರೆ ಅದಕ್ಕೆ ನೇರವಾಗಿ ನಿರ್ದೇಶಕನೇ ಹೊಣೆ ಆಗಿರ್ತಾರೆ, ಪ್ರೊಡಕ್ಷನ್ ಕೂಡ ಹೊಣೆ ಆಗಿರುತ್ತೆ ಸರ್. ಇದನ್ನು ನಾನು ಬಲವಾಗಿ ನಂಬಿದ್ದೀನಿ. ಈ ಕಾರಣಕ್ಕೋಸ್ಕರ November 6 ನಾವು ಪ್ಲಾನ್ ಮಾಡುವಾಗ ಅಪೋಸಿಟ್ ರಾಮಾಯಣ ಬರ್ತಾ ಇದೆ ಅಂತ ವಿಷಯ ಗೊತ್ತಾದಾಗ ಬರ್ಬೇಕಾ ಬೇಡವಾ ಅನ್ನೋದು ನಾವು ಯೋಚನೆ ಮಾಡ್ತಾ ಇದ್ವಿ. ಆದ್ರೆ ನಾವು ಸರ್ ಒಂದೇ ಒಂದು ಮಾತಂದೆ ಸರ್, ಅದಕ್ಕೆ ಕ್ರೌಡ್ ಫೀಲ್ ಡೆಫಿನೆಟ್ಲಿ ಆಗೇ ಆಗುತ್ತೆ. ಬಟ್ ನಮ್ಮ ಸಿನಿಮಾ ಸ್ವಲ್ಪ ಟಾಕ್ ಬಂತು ಅಂತಂದ್ರೆ ಡೆಫಿನೆಟ್ಲಿ ಸ್ಪ್ಲಿಟ್ ಆಗೇ ಆಗ್ತಾರೆ, ಆಡಿಯನ್ಸ್ ಬಂದೇ ಬರ್ತಾರೆ. ಸೊ ಫಸ್ಟ್ 2-3 days ನಮ್ದೆಲ್ಲ ಅಂತ ಅನ್ಕೊಳ್ಳೋಣ, 4 day ಇಂದ ಡೆಫಿನೆಟ್ಲಿ. ಬಿಕಾಸ್ ನನಗೆ ನನ್ನ ಸಿನಿಮಾ ಮೇಲೆ 100% ಕಾನ್ಫಿಡೆಂಟ್ ಇದೆ. ನೀವು ಕೂಡ ಥಿಯೇಟರ್ ಸಿನಿಮಾ ನೋಡಿದ ಮೇಲೆ ಇದನ್ನ ಐ ಕ್ಯಾನ್ ಬೆಟ್ ಯು ಸರ್, ಸಿನಿಮಾ ನೋಡಿದ ಮೇಲೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಅದು ಬಿಟ್ಟು ಮೇಕಿಂಗ್ ನಾನು ಹೇಳ್ತಾ ಇರೋದು, ನಮ್ದು ಕೂಡ ಬಹುವೆಚ್ಚ ಕೋಟಿ. ಇವತ್ತು ನಾನು ಜಾಸ್ತಿ ಮಾತನಾಡಕ್ಕೆ ಹೋಗಲ್ಲ, ಬಿಕಾಸ್ ಇನ್ನು 2 ತಿಂಗಳಲ್ಲಿ ಇನ್ನೂ 2 ದೊಡ್ಡ ಈವೆಂಟ್ ಇದೆ. ಸೊ ಆ ಈವೆಂಟ್ಗೆ ಸಾಕಷ್ಟು ಜನರು ಕೂಡ ಬರೋದೇ ಇದೆ. ಸೊ ಹಾಗಾಗಿ ನಾನು ಹೆಚ್ಚಾಗಿ ಮಾತನಾಡಕ್ಕೆ ಹೋಗಲ್ಲ. ತಂಬೂರಿ ಫಿಲ್ಮ್ಸ್ ಪ್ರೆಸೆನ್ಸ್ ಅಲ್ಲಿ ನಮ್ಮ ನಾರಾಯಣ್ ಗೌಡರು ಅವರ ಆಶೀರ್ವಾದದಿಂದ ಅವರು ಅವತ್ತೇ ಒಂದು ವೇದಿಕೆಯಲ್ಲಿ ಮಾತನಾಡಿದ್ರು ಸರ್. ಅದು ನನಗೆ ಇವತ್ತಿಗೂ ನೆನಪಿದೆ. ಯಾವುದೇ ಕಾರಣಕ್ಕೂ ಈ ಸಿನಿಮಾವನ್ನು ನಾನು ಸೋಲಕ್ಕೆ ಬಿಡಲ್ಲ. ಜೊತೆಯಲ್ಲಿ ನಾನು ಕೂಡ ನಿಮ್ಗೊಂದು ಪ್ರಾಮಿಸ್ ಮಾಡ್ತೇನೆ ಸರ್, ನಮ್ಮ ಸಿನಿಮಾದ ಕಂಟೆಂಟ್ ಕೂಡ ಅದೇ ರೀತಿ ಇದ್ರೆ ಮಾತ್ರ ಆಡಿಯನ್ಸ್ ಬರ್ತಾರೆ. ಸೊ ನೀವು ಅದೇ ರೀತಿ ನಮಗೆ ಆಶೀರ್ವಾದ ಮಾಡಿದಾಗ ನಮ್ಮ ಸಿನಿಮಾ ಡೆಫಿನೆಟ್ಲಿ ನಿಲ್ಲುತ್ತೆ ಭರವಸೆ ನನಗಿದೆ ಸರ್. ಇದು ಓವರ್ ಕಾನ್ಫಿಡೆಂಟ್ ಖಂಡಿತವಾಗ್ಲೂ ಅಲ್ವೇ ಅಲ್ಲ, ಇಟ್ಸ್ ಜಸ್ಟ್ ಫಾರ್ ಕಾನ್ಫಿಡೆಂಟ್ ಅಷ್ಟೇ. ಸೊ ಅದೇ ಕಾರಣಕ್ಕೋಸ್ಕರ ನೆಕ್ಸ್ಟ್ ನಮ್ಮ ಈವೆಂಟ್ ಅಲ್ಲಿ ಡಿಸ್ಟ್ರಿಬ್ಯೂಷನ್ಸ್ ಮತ್ತೆ ನಮ್ಮ ಜೊತೆ ಯಾರ್ಯಾರು ಕೊಲ್ಯಾಬ್ ಆಗಿರ್ತಾರೆ, ಸೊ ಪ್ರಾಬಬ್ಲಿ ಮಲಯಾಳಂ ಅವರು ಕೂಡ ನೆಕ್ಸ್ಟ್ ಈವೆಂಟ್ ಅಲ್ಲಿ ನಮ್ಮ ಜೊತೆ ಜಾಯಿನ್ ಆಗ್ತಾರೆ ಸರ್. ಅವಾಗ ಮೀಡಿಯಾ ಮುಂದೆ ನಿಮ್ಮೆಲ್ಲರ ಮುಂದೆ ಮಾತನಾಡೋದು ಬಹಳಷ್ಟು ಇದೆ. ಇವತ್ತು ನಾವು ಒಂದು ಜಸ್ಟ್ ಒಂದು ಡೇಟ್ ನ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೇವೆ. ಸೊ ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲ ಪ್ರೀತಿ ವಿಶ್ವಾಸ ಹೀಗೆ ಇಲ್ಲ ಅಂತ ಹೇಳ್ತೀನಿ. ದಯವಿಟ್ಟು ಹೊರಟು ನಾರಾಯಣ್ ಗೌಡ ಸರ್ ಮಾತಾಡ್ಬೇಕು ಕೇಳ್ತಾ ಇದ್ದೀನಿ ಸರ್. ಆ್ಯಂಡ್ ಒನ್ ಮೋರ್ ಥಿಂಗ್, ಲಾಸ್ಟ್ ಕಡೆಯಾದ ಇನ್ನೊಂದು ಮಾತನ್ನು ಹೇಳ್ತೀನಿ. ನನಗೆ ಇವತ್ತು ನಾಯಕ ಅಥವಾ ನಾಯಕಿ ನನ್ನ ಜೊತೆ ಇಲ್ಲ ಅಂತ ಖಂಡಿತವಾಗಿ ಬೇಜಾರಿಲ್ಲ. ಬಿಕಾಸ್ ಬರುವಾಗ ಫೋನಲ್ಲಿ ಮಾತಾಡ್ಕೊಂಡು ಬಂದು ನಾವು ತುಂಬ ಚೆನ್ನಾಗಿ ಇದ್ದೇವೆ, ಕಾರಣಾಂತರಗಳಿಂದ ಬರೋಕ್ಕಾಗಲ್ಲ. ಬಟ್ ನನಗೆ ಮುಖ್ಯವಾಗಿ ಒಬ್ಬ ನಿರ್ದೇಶಕನಿಗೆ ಮುಖ್ಯವಾಗಿ
ಈ ಸಿನಿಮಾದ ನಿಜವಾದ ಹೀರೋ ಯಾರು ಅಂತ ಕೇಳಿ ನಮ್ಮ ನಿರ್ಮಾಪಕರು ಸರ್. ಸೊ ಈ ಸಿನಿಮಾ ಅಂತಲ್ಲ, ಯಾಕೆ ಇವತ್ತು ನಾನೊಬ್ಬ ಮಲಯಾಳಂ ಸಿನಿಮಾದ ಪ್ರೇಮಿ ಸರ್, ಅಪ್ಪಟ ಪ್ರೇಮಿ, ಮಲಯಾಳಂ ಸಿನಿಮಾ ಪ್ರೇಮಿ ಅಷ್ಟೇ. ಯಾಕಂತಂದ್ರೆ ಅಲ್ಲಿ ಬರಹಗಾರರಿಗೆ ಕೊಡುವಂತ ಗೌರವ, ಅಲ್ಲಿ ಒಬ್ಬ ನಿರ್ದೇಶಕರು ಸಿಗುವಂತ ಗೌರವ ನಮ್ಮಲ್ಲಿ ಬಹಳ ಕಮ್ಮಿ ಇದೆ ಸರ್. ನಾನು ತುಂಬಾ ಸಣ್ಣವನು, ಬಟ್ ನನಗಿಂತ ಇರುವಂತ ದೊಡ್ಡ ನಿರ್ದೇಶಕರು ಮತ್ತು ಪ್ರೊಡ್ಯೂಸರ್ಸ್ಗಳು ಯೋಚನೆ ಮಾಡಬೇಕು. ಅದ್ಭುತವಾದ ಟ್ಯಾಲೆಂಟ್ ಇರುವಂತಹ ಬರಹಗಾರರಿಗೆ ಅವಕಾಶ ಕೊಡಿ, ಒಳ್ಳೆಯ ಸಂಭಾವನೆಯನ್ನು ಕೊಡಿ, ಅಂಡ್ ಫಸ್ಟ್ ಕಂಟೆಂಟ್ ಬಗ್ಗೆ ಫೋಕಸ್ ಮಾಡಿ. ಕಲಾವಿದರು ನಂತರ ಫೋಕಸ್ ಮಾಡಿ. ಫಸ್ಟ್ ಕಂಟೆಂಟ್ ಚೆನ್ನಾಗಿದ್ರೆ ಆ ಕಲಾವಿದರಿಗೆ ಪಾತ್ರವನ್ನು ರೂಪಿಸ್ತಾರೆ ಅಷ್ಟೇ. ಬಟ್ ನಮ್ಮಲ್ಲಿ ಅದು ಬದಲಾವಣೆ ಆಗ್ಬೇಕು ಸರ್. ನೀವು ಮಲಯಾಳಂ ಇಂಡಸ್ಟ್ರಿ ನೋಡಿದ್ರೆ ಅಲ್ಲಿ ಕಂಟೆಂಟ್ ಯಾವ ರೀತಿ ಕಂಟೆಂಟ್ ಬರ್ತಾ ಇದೆ, ಇವತ್ತು ಅಲ್ಲಿ ಎಲ್ರಿಗೂ ಈಕ್ವಲ್ ಒಂದು ರೆಸ್ಪೆಕ್ಟ್ ಸಿಗ್ತಾ ಇದೆ ಸರ್. ಅದು ನಮ್ಮಲ್ಲಿ ಬದಲಾಗಬೇಕು ಅಂತ ನಾನು ಕೇಳ್ತೀನಿ. ಹಾಗಾಗಿ ಮಾಧ್ಯಮದ ಸಿನಿಮಾ ಫಸ್ಟ್ ಪ್ರೊಡ್ಯೂಸರಿಂದ ನಿರ್ದೇಶಕರಿಂದ ಕಲಾವಿದರಿಂದ ಆಲ್ ಟೆಕ್ನಿಷಿಯನ್ಸ್. ಸೊ ಐ ಬಿಲೀವ್ ಯೂನಿವರ್ಸ್ ಡೆಫಿನೆಟ್ಲಿ ನವೆಂಬರ್ 6ಗೆ ನಮ್ಮ ಸಿನಿಮಾ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸುತ್ತೆ. ಓಕೆ, ನಿರ್ದೇಶಕರು ಮಾತಾಡಿದ ಮೇಲೆ ನಾವೆಲ್ಲ ಮಾತಾಡೋ ಅಗತ್ಯ ಇಲ್ಲ ಅಂತ ಅನ್ಸುತ್ತೆ. ನಾವೇನಿದ್ರು ಶುಭಾಶಯಗಳನ್ನ ಹೇಳ್ಬೋದು. ಯಾಕೆಂದ್ರೆ ಸಿನಿಮಾದ ದಿನಾಂಕ ನಿಗದಿ ಆಗಿದೆ. ನಾವೆಲ್ಲ ಬಾರಿ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ರಾಜ್ಯೋತ್ಸವ ಆಚರಿಸುವಂತ ಆ ತಿಂಗಳು ನವೆಂಬರ್ 6ನೇ ತಾರೀಕು ಕರ್ನಾಟಕದ ಎಲ್ಲ ಚಿತ್ರಮಂದಿರಗಳಲ್ಲಿ ರಾಜನಿವಾಸ ಚಿತ್ರ ಬಿಡುಗಡೆ ಆಗುತ್ತೆ ಅನ್ನುವ ದಿನಾಂಕವನ್ನ ಈ ಕ್ಷಣಕ್ಕೆ ನಿಗದಿ ಮಾಡಿದ್ದಾರೆ. ಸಿನಿಮಾದ ಬಗ್ಗೆ ನಿರ್ದೇಶಕರು, ನಿರ್ಮಾಪಕರು ಒಂದಷ್ಟು ಕ್ಲೂವನ್ನ ನಿಮಗೆ ಸುಳಿವನ್ನ ಕೊಟ್ಟಿದ್ದಾರೆ. ಅವರು ತುಂಬಾ ಮನಸ್ಸು ಬಿಚ್ಚಿ ಹೇಳುವಾಗ ನಾನು 10 ಕರೆದು ಬಂದು ನನ್ನ ಸಿನಿಮಾ ನೋಡಿ ಚಿತ್ರಮಂದಿರಕ್ಕೆ ಅಂತ ಕೇಳೋದಿಲ್ಲ. ನನ್ನ ಸಿನಿಮಾದ ಕತೆ ಚೆನ್ನಾಗಿದ್ರೆ, ನಿರ್ದೇಶನ ಚೆನ್ನಾಗಿದ್ರೆ, ನನ್ನ ಸಿನಿಮಾದಲ್ಲಿ ಪಾತ್ರ ಮಾಡಿರುವಂತ ಪಾತ್ರಧಾರಿಗಳು ಅವರ ನಟನೆಗಳು ಚೆನ್ನಾಗಿದ್ದರೆ ನೀವು ಬಂದು ನನ್ನ ಸಿನಿಮಾ ನೋಡಿ ಇನ್ನೂ ಮಾತನ್ನ ಅವ್ರು ಹೇಳಿದಂಥದ್ದು. ಬಹುಶಃ ಹೆತ್ತ ತಾಯಿಗೆ ಯಜ್ಞಾದ್ರೂ ಮುದ್ದು ಅನ್ನೋ ಒಂದು ಮಾತಿದೆ, ಗಾದಿ ಮಾತು. ಆದ್ರೆ ಅವ್ರು ಹೇಳ್ಕೊಡ್ಲಿಲ್ಲ, ನನ್ನ ಸಿನಿಮಾ ಹಾಗೆ ಹೀಗೆ ಹಂಗಿದೆ ಹೀಗಿದೆ ಅಂತ ಹೇಳ್ಕೊಳ್ಳಿಲ್ಲ. ಇರೋ ಸತ್ಯವನ್ನ ಹೇಳಿದ್ದಾರೆ ನಿಮ್ಮ ಮುಂದೆ. ಹೊಸ ನಿರ್ದೇಶಕರು, ಹೊಸ ನಿರ್ಮಾಪಕರು, ಬಹುಶಃ ನಮ್ಮ ನಿರ್ಮಾಪಕರು ಹೋರಾಟದ ಹಾದಿಯಲ್ಲಿ ಭಾರಿ ದೊಡ್ಡ ತಪ್ಪು ಮಾಡಿಬಿಟ್ರು ಅಂತ ನನಗೆ ಆಗಾಗ ಅನಿಸ್ತಿತ್ತು. ಅವರು ಪ್ರಪಂಚವೇ ಸಿನಿಮಾ ಆಗ್ಬಿಡ್ತು. ಒಂದು ಸಿನಿಮಾ ಬಿಡುಗಡೆ ಮಾಡ್ಲಿಕ್ಕೆ ಹೋಗಿದ್ದಕ್ಕೆ ನಿರ್ಮಾಪಕರು, ಸಹ ನಿರ್ಮಾಪಕರು ಆಂಜನಪ್ಪ ಮತ್ತು ಲೋಕೇಶ್ ಗೌಡ್ ಎಷ್ಟು ಕಷ್ಟ ಬೀಳಬೇಕಾಯಿತು ಅಂದ್ರೆ, ಅಷ್ಟೆಲ್ಲ ಕಷ್ಟ ಬಿದ್ದು ಈ ಸಿನಿಮಾವನ್ನ ಕನ್ನಡದ ಜನತೆಗೆ ಕೊಡಬೇಕು ಅನ್ನೋ ತೀರ್ಮಾನ ಆಯಿತು. ತುಂಬಾ ಕಷ್ಟ ಬಿದ್ದು ನಾಡು ನುಡಿಗಾಗಿ ಸುಮಾರು 27 ವರ್ಷ ಕನ್ನಡಿಗ ಕರ್ನಾಟಕ ಅಂತ ಹೇಳಿ ಬೀದಿಯಲ್ಲಿ ನಿಂತವರು. ಅವರ ಒಳಗಡೆ ಒಂದು ಸಿನಿಮಾ ಮಾಡಬೇಕು ಅಂತ ಹುಟ್ಟಿದ್ದೇ ಒಂದು ದೊಡ್ಡ ಆಶ್ಚರ್ಯ ಅಂತ ನಾನು ಅಂದ್ಕೋತೀನಿ. ಬಹುಶಃ ಈ ಸಿನಿಮಾ ಹಾಕೋ ದುಡ್ಡನ್ನೇನಾದರೂ ಭೂಮಿ ಮೇಲೆ ಹಾಕಿದ್ರೆ ಇವತ್ತಿನ ವ್ಯವಸ್ಥೆಯಲ್ಲಿ, ಪರಿಸ್ಥಿತಿಯಲ್ಲಿ ಒಳ್ಳೆ ದುಡ್ಡು ಮಾಡ್ಕೋಬೋದಾಗಿತ್ತು ಅವರು. ಇಲ್ಲ ರಾಜೇಶ್ ರೆಡ್ಡಿ ಅವ್ರು ಕೂತಿದ್ದಾರೆ, ಇಬ್ರು ಡೆವಲಪರ್ಸ್ ಕೂತಿದ್ದಾರೆ ಇಲ್ಲಿ ನನ್ನ ಪಕ್ಕದಲ್ಲಿ. ಅವ್ರಿಗೆಲ್ಲ ಗೊತ್ತು ಬೆಂಗಳೂರು ಈಗ ಏನಾಗಿದೆ ಅಂತ. ಬೆಂಗಳೂರು ಭೂಮಿ ರೈಟು ಬಂಗಾರದಕ್ಕಿಂತ ಜಾಸ್ತಿ ಆಗ್ಬಿಟ್ಟಿದೆ. ಆದ್ರೆ ಅವ್ರಿಗಿಬ್ಬರಿಗೂ ಒಂದು ದೊಡ್ಡ ಕಾಳಜಿ ಏನು ಅಂದ್ರೆ, ಮೊದಲಿಂದಲೂ ಸಿನಿಮಾದ ಬಗ್ಗೆ ಭಾರಿ ಇದ್ದಂತ ಕಾಳಜಿ. ಅದರಲ್ಲೂ
ಒಳ್ಳೆ ನಿರ್ದೇಶಕರು ಸಿಕ್ಕಿದ್ದಾರೆ, ಒಂದು ಸಿನಿಮಾ ಮಾಡ್ತೀವಿ ಅಂತ ಹೇಳಿ ಭಾರಿ ಕಷ್ಟ ಬಿದ್ದು ಆ ಕತೆ ಕೇಳಿದ ಮೇಲೆ ಒಂದು ಸಿನಿಮಾ ಮಾಡಲಿಕ್ಕೆ ಹೊರಟಂಥದ್ದು. ಬಹುಶಃ ಅವ್ರ ಸಿನಿಮಾ ಚೆನ್ನಾಗಿದೆ. ನಾನು ಕೆಲವೊಂದೆಲ್ಲ ಆ ಸಂದರ್ಭದಲ್ಲಿ ಚಿತ್ರೀಕರಣ ಸಂದರ್ಭ ಇರಬಹುದು, ಮತ್ತು ಕೆಲವು ಅವರ ಆಡಿಯೋ ಬಿಡುಗಡೆಯಾದಂಥ ಸಂದರ್ಭ ಇರಬಹುದು, ಅನೇಕ ಸಂದರ್ಭದಿಂದ ಅವರ ಜೊತೆಯಲ್ಲಿದ್ದೀವಿ. ಯಾಕೆಂದರೆ ಬೇರೆ ಸಿನಿಮಾಗಳು ಎಲ್ಲ ಗೆಲ್ಲೋದು ಒಂದು ಕಡೆ, ಒಬ್ಬ ಹೋರಾಟಗಾರನ ಸಿನಿಮಾ ಗೆಲ್ಲೋದಿದೆಯಲ್ಲ, ಅವನ ಬದುಕಿನ ಹಾದಿಯಲ್ಲಿ ಅದೊಂದು ಭಾರಿ ಪ್ರಮುಖವಾದಂಥ ಇತಿಹಾಸ ಅಂತ ನಾನು ಅಂದ್ಕೋತೇನೆ. ಕನ್ನಡದವರು ಬಂದು ಚಿತ್ರಮಂದಿರಕ್ಕೆ ಸಿನಿಮಾ ನೋಡಲ್ಲ ಅಂತೇನಿಲ್ಲ, ನೋಡ್ತಾರೆ. ಅವ್ರು ಹೇಳಿದಾಗ ನಿರ್ದೇಶಕರು ಒಳ್ಳೆ ಸಿನಿಮಾ, ಒಳ್ಳೆ ಕತೆ ಇದ್ದಾಗ ಬರ್ತಾರೆ, ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡ್ತಾರೆ. ಬಹುಶಃ ನನಗನ್ಸುತ್ತೆ ರಾಜನಿವಾಸವನ್ನ ಕನ್ನಡಿಗರು ಬಂದು ಚಿತ್ರಮಂದಿರಗಳಲ್ಲಿ ನೋಡ್ತಾರೆ ಅನ್ನುವ ದೊಡ್ಡ ನಂಬಿಕೆ. ಏನಂದ್ರೆ ನಿರ್ದೇಶಕರು ಮತ್ತು ನಿರ್ಮಾಪಕರು ಆ ಸಿನಿಮಾದ ಬಗ್ಗೆ ಇಟ್ಕೊಂಡಿರುವಂತ ದೊಡ್ಡ ಅಭಿಪ್ರಾಯ, ಅವರ ಕಾಳಜಿ, ಕಳಕಳಿ ಮತ್ತೆ ಚೆನ್ನಾಗಿದೆ. ನಾನು ಕೆಲವೊಂದು ಸಂದರ್ಭದಲ್ಲಿ ಗಮನಿಸಿದಾಗ ಏನು ಯಾವುದರಲ್ಲಿ ಏನು ಕಡಿಮೆ ಏನಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ನವೆಂಬರ್ 6ನೇ ತಾರೀಕು ರಾಜನಿವಾಸ ಕರ್ನಾಟಕದ ಎಲ್ಲ ಚಿತ್ರಮಂದಿರಕ್ಕೆ ಬರುತ್ತೆ. ಆ ಸಂದರ್ಭದಲ್ಲಿ ನಾನು ಎಲ್ಲ ಕನ್ನಡಿಗರಲ್ಲಿ ವಿನಂತಿ ಮಾಡ್ಕೊತೀನಿ, ದೊಡ್ಡ ದೊಡ್ಡ ಸ್ಟಾರ್ಗಳು ಸಿನಿಮಾ ನೋಡೋದು ಬೇರೆ, ಆದರೆ ಹೊಸ ಪ್ರತಿಭೆಗಳು ಒಂದು ಸಿನಿಮಾ ಮಾಡಬೇಕು ಕನ್ನಡದಲ್ಲಿ ಅಂತ ಬಂದಾಗ ಅವ್ರ ಸಿನಿಮಾಗಳನ್ನ ನೋಡುವ ಮುಖಾಂತರ, ಬೆಂಬಲಿಸುವ ಮುಖಾಂತರ, ಆರೈಸುವ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ, ಕನ್ನಡ ಚಿತ್ರಲೋಕಕ್ಕೆ ಹೊಸ ಹೊಸೊಬ್ಬರನ್ನ ಕರ್ತಂದಾಗ ಮಾತ್ರ ಅದು ಬೆಳವಣಿಗೆ ಆಗುತ್ತೆ ಎನ್ನುವ ನಂಬಿಕೆ. ಯಾಕೆಂದ್ರೆ ಯಾವುದೇ ಕ್ಷೇತ್ರ ನಿಂತ ನೀರು ಆಗಬಾರ್ದು, ಅದು ಹರಿಯುವ ನೀರಾದಾಗ ಪರಿಶುದ್ಧವಾಗಿರುತ್ತೆ ಅನ್ನೋದು. ಅದಕ್ಕಾಗಿ ಕನ್ನಡ ಚಿತ್ರರಂಗಕ್ಕೆ ಯಾರೋ 4 ಜನ 5 ಜನ ನಿರ್ಮಾಪಕರು, ಇಲ್ಲ 4-5 ಜನ ನಿರ್ದೇಶಕರು, ಇಲ್ಲ 4-5 ಜನ ಹೀರೋಗಳು ಅಷ್ಟೇ ಕನ್ನಡ ಚಿತ್ರರಂಗ ಅಲ್ಲ. ಕನ್ನಡ ಚಿತ್ರರಂಗ ಅನ್ನೋದು ಇವತ್ತು ಜಗತ್ತಿನ ಎಲ್ಲ ಪ್ರಪಂಚದಾದಂಥ ದೇಶಗಳಲ್ಲಿ ಇವತ್ತು ಒಂದು ಕನ್ನಡ ಸಿನಿಮಾ ಬಿಡುಗಡೆ ಆಗುತ್ತೆ. ಆ ಮಟ್ಟಕ್ಕೆ ಇವತ್ತು ಕನ್ನಡ ಚಿತ್ರರಂಗ ಸಮುದ್ರಗಳನ್ನ, ಏನು ಸಪ್ತ ಸಮುದ್ರಗಳನ್ನ ದಾಟಿ ಇವತ್ತು ನೋಡುವಂಥದ್ದು ಮಟ್ಟಕ್ಕೆ ಕನ್ನಡಿಗರಿದ್ದಾರೆ. ಹಾಗಾಗಿ ಅವಕಾಶ ಸಿಕ್ಕುತ್ತೆ ಇದಕ್ಕೂ ಅಂತ ನಾನು ಭಾವಿಸಿದ್ದೀನಿ. ನಿಮ್ಮ ಸಿನಿಮಾವು ಸಹ ಸಪ್ತ ಸಾಗರವನ್ನು ದಾಟಿ ಕನ್ನಡಿಗರಿಂದ ಮುಟ್ಟುವಂಥ ಕೆಲಸ ಆಗಲಿ ಅಂತ ನಾನು ತುಂಬ ಅಭಿಮಾನದಿಂದ, ಹೃದಯದಿಂದ ನಾನು ಹಾರೈಸ್ತೀನಿ. ಹಾಗೆ ತಂಬೂರಿ ನಮ್ಮ ಸಂಸ್ಥೆ ನಿಮ್ಮ ಜೊತೆಯಲ್ಲಿ ಇರುತ್ತೆ. ಯಾಕೆಂದರೆ ನೀನು ಸಿನಿಮಾ ಮಾಡ್ತೀಯೋ ಏನು ಮಾಡ್ತೀಯೋ ಗೊತ್ತಿಲ್ಲ, ಆಂಜನಪ್ಪನ ಜೊತೆಯಲ್ಲಿ ತಂಬೂರಿ ಇರುತ್ತೆ, ಲೋಕೇಶ್ ಗೌಡನ ಜೊತೆಯಲ್ಲಿ ತಂಬೂರಿ ಇರಬೇಕು, ಅದು ನಮ್ಮ ಮೂಲ ಕರ್ತವ್ಯ. ಹಾಗಾಗಿ ನಿಮ್ಮ ಜೊತೆಯಲ್ಲಿ ನಾವಿರ್ತೀವಿ. ಇಡೀ ಕರ್ನಾಟಕದ ಲಕ್ಷಾಂತರ ಕರವೇ ಕಾರ್ಯಕರ್ತರು ನಿಮ್ಮ ಜೊತೆಯಲ್ಲಿ ಇದ್ದಾರೆ. ಯಾವುದೇ ಚಿತ್ರಮಂದಿರಕ್ಕೆ ಏನು ತೊಂದರೆ ಆಗೋದಿಲ್ಲ, ಚಿತ್ರಮಂದಿರಕ್ಕೂ ಏನು ತೊಂದರೆ ಆಗೋದಿಲ್ಲ, ಎಂಥದ್ದು ತೊಂದರೆ ಆಗಲ್ಲ ಅಂತ ಭಾವಿಸಿದ್ದೇನೆ. ನಾವು ಎಲ್ಲದನ್ನೂ ಕರೆ ಮಾಡ್ತೀವಿ ಸಿನಿಮಾ ನೋಡಲಿಕ್ಕೆ. ಹಾಗಾಗಿ ನವೆಂಬರ್ನಲ್ಲಿ ಕನ್ನಡಿಗರ ರಾಜ್ಯೋತ್ಸವದ ಸಂದರ್ಭದಲ್ಲಿ ಬಿಡುಗಡೆ ಆಗ್ತಿರೋದು ಭಾರಿ ವಿಶೇಷ. ಬಿಡುಗಡೆ ಆಗಲಿ, ಕನ್ನಡಿಗರು ಹೊಸ ಹೊಸ ಕನ್ನಡ ಸಿನಿಮಾಗಳನ್ನು ಚಿತ್ರಮಂದಿರಕ್ಕೆ ಬಂದು ನೋಡುವ ಮುಖಾಂತರ ಇಂಥ ನಿರ್ಮಾಪಕರನ್ನ, ನಿರ್ದೇಶಕರನ್ನ, ಹೊಸ ಕಲಾವಿದರನ್ನ ಬೆಂಬಲಿಸುವಂತ ಕೆಲಸ ಆಗಲಿ ಅಂತ ಹೇಳಿ ಹಾರೈಸ್ತೀನಿ. ನಮಸ್ಕಾರ. ಡೈರೆಕ್ಟ್ರು, ನಿರ್ದೇಶಕರು ಹೇಳ್ತಾ ಒಂದು ಮಾತನ್ನು ಹೇಳಿದ್ರು, ನಾವು ಎಲ್ಲೂ ಸಹ ಕಣ್ಣೀರು ಹಾಕೊಂಡು ನಮ್ಮ ಸಿನಿಮಾ ನೋಡಿದ, ನಾನು ಇಷ್ಟು ಖರ್ಚು ಮಾಡಿದೆ, ಅಷ್ಟು ಖರ್ಚು ಮಾಡಿದೆ, ಕನ್ನಡಿಗರು ಬರಲಿ ಅಂತ ಅವೆಲ್ಲ ಕೇಳೋದೇ ಇಲ್ಲ.
ಸಿನಿಮಾ ನೋಡಿ, ಸಿನಿಮಾ ಚೆನ್ನಾಗಿದ್ರೆ ಮಾತ್ರ ಜನಕ್ಕೆ ಕೇಳಿ ಅನ್ನೋಂಥದ್ದನ್ನು ಮಾತ್ರ ನಾವು ಹೇಳ್ತೀವಿ. ಹಾಗಾಗಿ ನಮಗೆ ಆಶೀರ್ವಾದವನ್ನು ನೀಡಿದಂತಹ ನಾರಾಯಣಗೌಡರಿಗೆ ಧನ್ಯವಾದಗಳು. ಈಗ ನನ್ನ ಆತ್ಮೀಯ ಸ್ನೇಹಿತರು ಸುಮಾರು 25 ವರ್ಷಗಳಿಂದ ಸಹ ನಮ್ಮ ಜೊತೆಯಲ್ಲೇ ಸಾಕ್ತಾ, ಅವರು ಸಹ ಚಿತ್ರ ನಿರ್ಮಾಪಕರು ಮತ್ತು ತೆಲುಗಿನ ಸೂಪರ್ ಸ್ಟಾರ್ಗಳಿರ್ಬೋದು ಅಥವಾ ಹಿಂದಿ ಅನೇಕ ನಟರುಗಳ ನೇರ ಸಂಪರ್ಕ ಇರತಕ್ಕಂಥ ಗೋಲ್ಡ್ ಲೈನ್ ಗ್ರೂಪ್ಸ್ನ ಮಾಲೀಕರಾದಂಥ ನನ್ನ ಮಿತ್ರರಾದಂಥ ಲಲೇಶ್ ರೆಡ್ಡಿಯವರು ಒಂದೆರಡು ಮಾತನ್ನು ಹೇಳಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ವೇದಿಕೆ ಮೇಲೆ ಎಲ್ಲರಿಗೂ ನಮಸ್ಕಾರ. ಅಶ್ವಿನಿ ಮೇಡಮ್, ನಾರಾಯಣ್ ಸರ್, ನಿಮ್ಮ ಜೊತೆ ಈ ವೇದಿಕೆಯಲ್ಲಿ ಭಾಗಿಯಾಗಿರೋದು ನಂಗೆ ಭಾಳ ಖುಷಿ ಆಗ್ತದೆ, ಹೆಮ್ಮೆ ಅನಿಸುತ್ತೆ. ಸರ್, ಬೇಸಿಕ್ಲಿ ಅಂಜನಪ್ಪ ಸರ್ ಹೇಗೆ ಅಂತಂದರೆ, ಆಂಜನೇಯನಿಗೆ ಶ್ರೀರಾಮ ರಕ್ಷೆ ಸಿಕ್ಕಾಯಿತು, ಅದೇ ಅರ್ಧ ಈ ಸಿನಿಮಾ ಗೆಲ್ತು ಅಂತ ಹೇಳ್ಬೋದು. ಅಂಜನಪ್ಪ ಸರ್ಗೆ ನಾನು ಅಭಿಮಾನಿ. ಹೆಂಗೆ ಅಂದರೆ, ಅವರಿಗೆ ಭಾಷೆಯ ಮೇಲಿರೋ ಪ್ರೀತಿಗೆ ನಾನು ಅಭಿಮಾನಿ. ಎಲ್ಲ ವಿಚಾರಗಳಲ್ಲೂ ಸ್ನೇಹಿತರಿಗೆ ಹೆಗಲು ಕೊಡುವಂಥ ಒಂದು ಮನಸ್ತತ್ವ. ಮಿಥುನ್ ಅವರ ಪ್ರಬುದ್ಧತೆ, ಸಿನಿಮಾದಲ್ಲಿ ತೊಡಗಿಸ್ಕೊಳ್ಳೋ ವಿಧಾನ ನಂಗೆ ಭಾಳ ಖುಷಿ ಆಗುತ್ತೆ. ಅವರು ಬರೀ ರಾಜನಿವಾಸ ಮಾತ್ರ ಅಲ್ಲ, ಅವರು 2-3 ಬೇರೆ ಕಥೆಗಳನ್ನ ಸಹ ನನ್ನ ಜೊತೆ ಚರ್ಚೆ ಮಾಡಿದ್ದಾರೆ. ಅವರ ಪ್ರಬುದ್ಧತೆ ಮೇಲೆ ನಂಗೆ ಭಾಳ ನಂಬಿಕೆ ಇದೆ. ಎಕ್ಸಿಕ್ಯೂಷನ್ ಹಿಸ್ ಸ್ಟ್ರೆಂತ್. ಭಾಳ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಟ್ರೈಲರ್ ಮೇಲೂ ಭಾಳ ಒಂದು ಭರವಸೆ ಇದೆ. ಆಮೇಲೆ ಇಬ್ಬರು ಬುದ್ಧಿವಂತರು ಸೇರಿದ್ರೆ ಸಿನಿಮಾ ಯಾವ ಮಟ್ಟದಲ್ಲಿ ಕ್ವಾಲಿಟಿಯಲ್ಲಿ ಇರುತ್ತೆ ಅನ್ನೋಕ್ಕೆ ಇವರಿಬ್ಬರ ಕಾಂಬಿನೇಷನ್ ಡೆಫಿನೆಟ್ ಆಗಿ ಸಿನಿಮಾ ಒಂದು ಒಳ್ಳೆ ಮಟ್ಟಕ್ಕೆ ರೀಚ್ ಆಗುತ್ತೆ. 6ನೇ ತಾರೀಕು ನವೆಂಬರ್ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇರೋ ಖುಷಿ ದಿನ. ನಾನು ಇವತ್ತೇ ನಿಮಗೆ ಕಂಗ್ರಾಟ್ಸ್ ಮಾಡ್ತೀನಿ. ನನಗೆ ಭಾಳ ಖುಷಿ ಆಗ್ತಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಕ್ಕೆ. ನಮಸ್ಕಾರ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ ಹಾಗೂ ನನ್ನ ಜೊತೆ ನನ್ನ ಕೆಲಸ ಮಾಡ್ತಾ ಇರುವಂಥ ಎಲ್ಲ ನನ್ನ ಕಲಾವಿದರೆ, ಮುಖ್ಯವಾಗಿ ನನಗೆ ಹೋರಾಟದ ಜೀವನಕ್ಕೆ ಒಂದು ಅರ್ಥವನ್ನು ಕೊಟ್ಟಂಥ ನನ್ನ ಜೀವನದ ಗುರುಗಳಾದ ಟಿ ನಾರಾಯಣಗೌಡ ಅಣ್ಣವರಿಗೆ ನಮಸ್ಕಾರವನ್ನು ತಿಳಿಸ್ತಾ, ತುಂಬ ಖುಷಿ ನನಗೆ. ಬಿಕಾಸ್ ಒಂದೇ 2 ಥರದ ಸಂಬಂಧ ನಮಗೂ ಆಂಜನಪ್ಪ ಅಣ್ಣವ್ರಿಗೂ. ಒಂದು ಒಕ್ಕಲು, ಇನ್ನೊಂದು ಕರವೇ. ನಾವು ಯಾವಾಗಲೂ ಹೇಳ್ತೀವಿ ನಮ್ಮ ಸಂಬಂಧಿಕರು ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಂತ ಹೇಳಿ. ಆದರೆ ನಮಗೆ ನಮ್ಮ ಸಂಬಂಧಿಕರು ಇಡೀ ಕರ್ನಾಟಕ ತುಂಬ ಇದ್ದಾರೆ. ಅದೇ ನಮ್ಮ ಕರವೇ ಕುಟುಂಬ. ಆ ಥರದ ಒಂದು ಕುಟುಂಬವನ್ನು ನಮಗೆ ಕೊಟ್ಟಿದ್ದು ಅಣ್ಣ ಟಿ ಎ ನಾರಾಯಣಗೌಡರು. ಇವತ್ತು ವಿಶೇಷವಾಗಿ ನಾನು ಒಬ್ಬ ಕಲಾವಿದೆ ಆಗಿರೋದ್ರಿಂದ ಕಲಾವಿದರ ಶ್ರಮ ಏನಿರುತ್ತೆ ಅನ್ನೋದು ಎಲ್ರಿಗೂ ಗೊತ್ತು. ಆದರೆ ಕಲಾವಿದರನ್ನ ಸೃಷ್ಟಿ ಮಾಡುವಂತಹ ನಿರ್ದೇಶಕರಾಗ್ಬೋದು, ನಿರ್ಮಾಪಕರಾಗ್ಬೋದು, ಅವರ ಕಷ್ಟ ಬಹುಶಃ ಗೊತ್ತಿರೋರಿಗೆ ಮಾತ್ರ ಗೊತ್ತಿರುತ್ತೆ, ಎಲ್ಲೂ ಹೊರಗಡೆ ಕಾಣೋದೇ ಇಲ್ಲ ಅದು. ಇವತ್ತು ನಾನು ಆಂಜನಪ್ಪ ಅಣ್ಣ ಬಗ್ಗೆ ಅಥವಾ ನಮ್ಮ ಲೋಕೇಶ್ ಗೌಡ್ರ ಬಗ್ಗೆ ಹೇಳಬೇಕು ಅಂದರೆ, ಹೋರಾಟಗಾರರ ಬದುಕು ಹೊರಗಡೆ ಮಾತ್ರ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ಅಷ್ಟೇನೆ. ತುಂಬ ಛಲದಿಂದ ರಾಜಾರೋಷವಾಗಿ ನಾವು ಮಾತಾಡ್ತಿರ್ತೀವಿ, ಎಲ್ಲವನ್ನ ಮಾಡ್ತಿರ್ತೀವಿ. ಆದರೆ ನಮ್ಮ ಬದುಕು ಅಂತ ತಗೊಂಡಾಗ ಏನು ಹೊರಗಡೆ ನೋಡ್ತೀರಾ, ಖಂಡಿತವಾಗ್ಲೂ ಹಾಗಿರೋದಿಲ್ಲ. ಎಲ್ಲ ಇದ್ದವರು ಯಾರು ಹೋರಾಟಕ್ಕೆ ಬರೋದೇ ಇಲ್ಲ, ಅದೇ ಸತ್ಯ. ಆದರೆ 25 ವರ್ಷಗಳ ಕಾಲ ಕನ್ನಡದ ಹೋರಾಟದ ಹಾದಿಯಿಂದ ಇವತ್ತು ಒಂದು ಕನ್ನಡ ಸಿನಿಮಾವನ್ನು ನಾನು ನಿರ್ಮಾಣ ಮಾಡಬೇಕು ಅಂತ ಪಣ ತೊಟ್ಟು ನಾನು ಅಣ್ಣ ಅಂತಲೇ ಕರೆಯುವಂಥ ನಮ್ಮ ಆಂಜನಪ್ಪಣ್ಣ ಮತ್ತು ಇನ್ನೊಬ್ಬರು ಸಹೋದರರಾದ ಲೋಕೇಶ್ ಗೌಡ್ರು ಇವತ್ತೊಂದು ಅದ್ಭುತವಾದಂಥ ಕನ್ನಡ ಸಿನಿಮಾವನ್ನು ನಿರ್ಮಾಣ ಮಾಡಿರುವಂಥದ್ದು. ಈ ಎಲ್ಲ ಛಲ ಹಠ, ಮನುಷ್ಯ ನಮ್ಗೆ ಆಸೆ ಇರುತ್ತೆ ನಾವು ಅದು ಮಾಡ್ಬೇಕು ಇದು ಮಾಡ್ಬೇಕು, ಪ್ರಯತ್ನನೇ ಮಾಡಲಿಲ್ಲ ಅಂದರೆ ಇದಕ್ಕೆಲ್ಲ ಪ್ರೇರಣೆ ಅಣ್ಣ ಟಿ ಎ ನಾರಾಯಣಗೌಡರು. ಅವ್ರು ಹೇಳ್ತಾರೆ, ಮಾಡ್ಬೇಕಂದ್ರೆ ಆಗಲ್ಲ, ಮಾಡಬೇಕು, ಆ ಪ್ರಯತ್ನವನ್ನು ನೀವು ಮಾಡಬೇಕು ಅಂತ. ನಮಗೂ ಹೋರಾಟದ ಹಾದಿಗೆ ಎಷ್ಟೋ ಜನ ಟೀಕೆಗಳು ಮಾಡ್ತಾರೆ. ಅದರಂತೆಯೇ ಇವತ್ತು ಸಿನಿಮಾ ಮಾಡ್ತೀವಿ ಅಂತ ಹೊರಟಾಗ ಲೋಕೇಶ್ ಗೌಡ್ರಿಗಾಗ್ಬೋದು, ನಮ್ಮ ಸುವರ್ಣ ಸರ್ಗಾಗ್ಬೋದು ಅಥವಾ ಲೋಕೇಶ್ ಗೌಡ್ರಿಗಾಗ್ಬೋದು ಟೀಕೆಗಳೇನು ಕಡಿಮೆ ಇರಲಿಲ್ಲ. ಏನಕ್ಕೆ ಬೇಕು ಅಂತ ಕೇಳಿದವರೇ ಹೆಚ್ಚು. ಆದರೆ ನಮ್ಮ ಗುರುಗಳ ಆಶೀರ್ವಾದ, ಪ್ರೇರಣೆಯಿಂದ ಇವತ್ತು ನಾನೊಬ್ಬ ಕನ್ನಡಿಗ, ಒಬ್ಬ ಹೋರಾಟಗಾರ, ನಾನು ಕನ್ನಡ ಸಿನಿಮಾವನ್ನು ಎಷ್ಟೇ ಕಷ್ಟ ಆದರೂ ಕೂಡ ನಾನು ಮಾಡ್ತೀನಿ ಅಂತ ಹೇಳಿ ಇವತ್ತು ಚಿತ್ರದ
ರಿಲೀಸ್ ಡೇಟನ್ನು ಅನೌನ್ಸ್ ಮಾಡಿರುವಂಥ ನಾವು ಬಹಳ ದಿನದಿಂದ ಕಾಯ್ತಾ ಇದ್ವಿ ಅಣ್ಣ ಈ ದಿನಕ್ಕೋಸ್ಕರ. ನಿಮಗೆಷ್ಟು ಸಂತೋಷ ಆಗಿದೆಯೋ ನಮಗೂ ನಿಮ್ಮ ಕರವೇ ಕುಟುಂಬ ಅಂದರೆ ನಮ್ಮ ಕರವೇ ಕುಟುಂಬದವರೇ ಆಗಿರೋದ್ರಿಂದ ನಿಮ್ಮಷ್ಟೇ ಸಂತೋಷ ನಮಗೂ ಕೂಡ. ಆ ನೋವೇನು ಅನ್ನೋದು ನಮಗೆ ಗೊತ್ತಿದೆ. ಈಗ ಡೈರೆಕ್ಟ್ರು ಮಾತಾಡೋಕೆ ಹೇಳ್ತೀರಾ ನೋವು ನಾವು ಹೊರಗಡೆ ಹೇಳೋದು ಬೇಡ ಸರ್ ಅಲ್ವಾ, ತುಂಬ ಕಷ್ಟ ಇರುತ್ತೆ ಗೊತ್ತಿದೆ. ಯಾರನ್ನೂ ನಾವು ಬೆಕ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಮಾತಾಡೋದು ನಿಮ್ಮ ಮಾತುಗಳಲ್ಲಿ ಅನಿಸಿದ್ದು ಮನುಷ್ಯನಿಗೆ ಯಾವಾಗಲೂ ಕೂಡ ಓವರ್ ಕಾನ್ಫಿಡೆನ್ಸ್ ಅಲ್ಲ, ಬಹುಶಃ ತುಂಬ ಜನಕ್ಕೆ ಅದು ಅನ್ನಿಸ್ಬೋದು, ಓವರ್ ಕಾನ್ಫಿಡೆನ್ಸ್ ಅಲ್ಲ. ಅಣ್ಣ ಹೇಳ್ತಾರೆ ಏನು ಹೇಳ್ತಾರೆ ಅಂದರೆ, ಇವತ್ತು ನಾವೆಲ್ಲ ಒಂದು ಪ್ರಾಡಕ್ಟ್ಗಳ ಆಚೆಗೆ ಬಂದಿದ್ದೀವಿ ಅಂತಂದ್ರೆ ಅದು ಕರವೇ. ಆದರೆ ಕರವೆಯನ್ನು ಕೆಲವರು ನಾವು ಗುರ್ತಿಸ್ಕೊಂಡಿದ್ದೀವಿ, ನಮ್ಮನ್ನು ನಾವು ಬ್ರ್ಯಾಂಡ್ ಅಂತ ಕರಿತೀವಿ. ಆ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿದ್ದು ಯಾರು ಅಂದರೆ ಟಿ ನಾರಾಯಣಗೌಡರು. ಯಾರು ನಮ್ಮನ್ನು ನಾವು ಬಂದು ಬೆಂತಕ್ಕೆ ಮಾಡಿ ಅಂತ ಹೇಳಲ್ಲ, ನಮಗೆ ನಾವೇ ಮೊದಲು ಪ್ರಯತ್ನ ಹಾಕ್ಬೇಕು, ಹೆಜ್ಜೆ ಇಡಬೇಕು. ಅದನ್ನ ಅಣ್ಣ ಪ್ರತಿ ಸಲ ನಮ್ಗೆ ಹೇಳ್ಕೊಡ್ತಾರೆ. ಗೆಲುವೋ ಸೋಲೋ ಅದು ಸೆಕೆಂಡ್ರಿ, ಬಟ್ ಪ್ರಯತ್ನ ಅನ್ನೋದು ಆಗಬೇಕು. ಸೊ ಹಾಗಾಗಿ ಅಣ್ಣ ಟೀಕೆ ಮಾಡ್ತಾ ಇರೋ ಟೀಕೆ ಮಾಡ್ತಾ ಇರಲಿ, ನಿಮ್ಮ ಪ್ರಯತ್ನ ಇರಲಿ. ನೀವು ತುಂಬ ಕಷ್ಟಪಟ್ಟು ಒಂದೊಂದು ರೂಪಾಯಿ ಎಷ್ಟು ಕಷ್ಟಪಟ್ಟು ಹಾಕಿದ್ದೀರ ಅನ್ನೋದು ಅಣ್ಣನಿಗೂ ಗೊತ್ತಿದೆ. ಹಾಗಾಗಿ ನಿಮ್ಗೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ನಿರ್ದೇಶಕರಿಗೂ ಕೂಡ ಸರ್, ಒಂದು ಸಿನಿಮಾ ಮಾಡೋಗೊಬ್ಬ ನಿರ್ದೇಶಕರ ಪರದಾಟ ಏನಿರುತ್ತೆ, ಅದರಲ್ಲೂ ಹೊಸಬ್ರು ಅಂದಾಗ ಮನೆಗೆ ಹೋಗಬೇಕು, ನಿಮ್ಮ ಕತೆಗಳನ್ನು ಒಬ್ಬೊಬ್ಬರು ಪ್ರೊಡ್ಯೂಸರ್ಸ್ಗೂ ಹೇಳಬೇಕು. ಎಷ್ಟೋ ಜನ ಅದನ್ನು ಒಳ್ಳೆ ರೀತಿಯಲ್ಲಿ ತಗೊಳ್ತಾರೆ, ಇನ್ನು ಎಷ್ಟೋ ಜನ ಪ್ರತಿಷ್ಠೆಯಾಗಿ ತಗೊಂಡು ಎಷ್ಟೋ ಜನ ಭಾಳ ಬೇರೆ ರೀತಿಯಲ್ಲಿ ನಡೆಸ್ಕೊಳ್ಳುವಂಥದ್ದು ಅದನ್ನು ನಾವು ನೋಡಿದ್ದೀವಿ. ಬಟ್ ಇವತ್ತು ನೀವು ಮಾತಾಡುವಾಗ ನಿಮ್ಮ ಮಾತಲ್ಲಿ ಆ ಕಾನ್ಫಿಡೆನ್ಸ್ ನಂಗೆ ತುಂಬ ಇಷ್ಟ ಆಯಿತು. ಖಂಡಿತ ನೀವು ಗೆಲ್ಲಬೇಕು ಸರ್, ಗೆಲ್ತೀರಾ. ನಿಮ್ಮ ಸಿನಿಮಾ ಖಂಡಿತವಾಗ್ಲೂ ಗೆಲ್ಲುತ್ತೆ. ಟಿ ನಾರಾಯಣಗೌಡರು ಹಾಕಿದಂತಹ ನಾವೆಲ್ಲ ಅವ್ರ ಮಕ್ಕಳು ಅಂತಲೇ ಹೇಳ್ತೀವಿ, ಯಾಕಂದರೆ ಅವ್ರು ನಮ್ಮ ತಂದೆ ಸ್ಥಾನದಲ್ಲಿ ಅಣ್ಣ ಯಾವಾಗಲೂ ಇರ್ತಾರೆ. ನಮ್ಮನ್ನು ಹುಟ್ಟಾಕಿದೆ ಟಿ ನಾರಾಯಣಗೌಡರು, ನಾವೆಲ್ಲರೂ ಬ್ರ್ಯಾಂಡ್. ಹಾಗಾಗಿ ಆ ಬ್ರ್ಯಾಂಡ್ಗಳನ್ನ ಹುಟ್ಟಾಕಿದಂಥ ಅಣ್ಣನ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇರುತ್ತೆ, ನಿಮ್ಮ ಮೇಲೂ ಇರುತ್ತೆ ಅಂತ ಮತ್ತೊಂದ್ಸಲ ಹೇಳ್ತೀನಿ. ನಮಸ್ಕಾರ. ನಮಗೆ ಈ ಸಿನಿಮಾಯಿಂದ ಅಲ್ಲ, ನಮಗೆ ಇದರ ಹಿಂದೆಯಿಂದಲೂ ನಾವೇನೇ ಒಂದು ಒಳ್ಳೇದು ಮಾಡಲಿ, ಕೆಲವು ಸಂದರ್ಭದಲ್ಲಿ ಏನೋ ಒಂದು ತಪ್ಪು ನಡೆದಾಗೂ ಕೂಡ ನಮಗೆ ಅಣ್ಣನಾಗಿ ಸದಾ ನಮಗೆ ಗುರುಗಳಾಗಿ ಮಾರ್ಗದರ್ಶಕರಾಗಿ, ನಾವಿವತ್ತು ಏನಾದರೂ ಒಂದು ಕ್ಷೇತ್ರದಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ತೀವಿ ಅಥವಾ ಏನಾದರೂ ಒಂದು ಮಾಡೋದಕ್ಕೆ ಹೊರಟಿದ್ದೀವಿ ಅಂದರೆ ಅದಕ್ಕೆ ಪ್ರಮುಖವಾಗಿ ಅಣ್ಣನೇ ಕಾರಣ. ಹಾಗಾಗಿ ವಿಶೇಷವಾಗಿ ಅಣ್ಣನಿಗೆ ನನ್ನ ಪ್ರಾಣ ಇರೋವರೆಗೂ ನಾವು ಅವ್ರಿಗೆ ಚಿರಋಣಿ. ಅವರು ಯಾವತ್ತೂ ನಮಗೆ ಹಿಂದೆ ಸರಿ ಅನ್ನೋ ಮಾತನ್ನು ಅವರು ಹೇಳ್ಕೊಡ್ಲಿಲ್ಲ. ಯಾವತ್ತೂ ಏನೇ ಕೆಲಸ ಮಾಡಲಿ, ನಿಜ ಇವತ್ತು ಬೇರೆ ದುಡ್ಡು ಮಾಡಬೇಕು ಅನ್ನೋದಾದರೆ ಬೇರೆ ಕ್ಷೇತ್ರಗಳು ಸುಮಾರಿದೆ. ಹಾಗೆ ಅಣ್ಣ ಹೇಳಿದಾಗೆ ರಿಯಲ್ ಎಸ್ಟೇಟು ಇನ್ನೊಂದು ಮತ್ತೊಂದು. ಆದರೆ ನಾವು ಸಿನಿಮಾ ಮಾಡಬೇಕು ಅಂತ ಶುರು ಮಾಡಿದಾಗ ನಮ್ಮನ್ನು ಅದನ್ನು ಬೇಡ ಅಂದವರೇ ಹೆಚ್ಚು. ನಮಗೆ ಏನಕ್ಕೆ ಸಿನಿಮಾ ರಂಗ ಬೇಡ ಅಂತ. ಆದರೂ ನಾವು ಇಲ್ಲ, ಇದನ್ನು ನಾವು ಇದರಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ ಅಂದ್ಕೊಂಡಾಗ ನಮಗೆ ಶಕ್ತಿಯಾಗಿ ನಿಂತಿದ್ದು ಅಣ್ಣ ಟಿ ನಾರಾಯಣಗೌಡರು. ಅವರು ಬೆಂಬಲ ಇವತ್ತಿಂದ ಅಲ್ಲ, ನಮಗೆ ಸುಮಾರು 25-26 ವರ್ಷಗಳಿಂದ ಅವರು ನಮ್ಮನ್ನು ಜೊತೆಗೆ ಕರ್ಕೊಂಡು ಎಲ್ಲ ರೀತಿಯ ಅವರು ನಮಗೆ ಒಂದು ಮಾರ್ಗದರ್ಶನವನ್ನು ನೀಡ್ತಾ ಪ್ರತಿ ಬಾರಿಯೂ ನಾವು ಏನೇ ಒಂದು ಮಾಡಿದ್ರೂ ಅದಕ್ಕೆ ಅವರು ನಮ್ಮ ಜೊತೆ ನಿಂತು ಸಹಕಾರ ಕೊಡ್ತಾರೆ. ಹಾಗಾಗಿ ಅಣ್ಣ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಅಣ್ಣ. ಇನ್ನು ರಾಜನಿವಾಸ ಸಿನಿಮಾ ನಮಗೆ ದೊಡ್ಡ ಕನಸು ಹೊತ್ತಿರೋಂಥ ಸಿನಿಮಾ. ನಾವು ಇದು ಇವತ್ತಿನ ದಿನದಲ್ಲಿ ಸಿನಿಮಾ ಮಾಡೋದು ಅಷ್ಟು ಸುಲಭ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ನಾವು ಇದಕ್ಕೆ ಒಂದು ಕಡೆ ಹಣದ ಒಂದು ಪರಿಸ್ಥಿತಿಗಳು ಆಗಿರ್ಬೋದು, ಇನ್ನೊಂದು ಆದರೆ ಅದಕ್ಕೆ ತಕ್ಕ ಹಾಗೆ ಎಲ್ಲರೂ ಶ್ರಮ ಜಾಸ್ತಿ ಇರುತ್ತೆ. ನಿರ್ದೇಶಕರು ಇರ್ಬೋದು, ನಮ್ಮ ಟೆಕ್ನಿಷಿಯನ್ಸ್ ಇರ್ಬೋದು, ನಟರದ್ದಿರ್ಬೋದು, ತುಂಬಾ ಶ್ರಮ ವಹಿಸಿರೋದಕ್ಕೆ ನಾವು ಇವತ್ತಿನ ದಿನ ಈ ಒಂದು ಹಂತಕ್ಕೆ ಬಂದು ನಿಂತಿದ್ದೀವಿ. ಇದು ನಮಗೆ ನಿಜವಾಗ್ಲೂ ತುಂಬ ಖುಷಿ ಕೊಡುವಂಥ ದಿನ. ಯಾಕಂದರೆ ನಾವು ಸುಮಾರು ಕಡೆ ಹೋದಾಗಲೆಲ್ಲ ಯಾವಾಗ ಸಿನಿಮಾ ರಿಲೀಸು ಅಂತಿದ್ದು ಖುಷಿಯಿಂದ ಹೇಳ್ತಾ ಇದ್ದೀವಿ. ನವೆಂಬರ್ 6ನೇ ತಾರೀಕು ನಮ್ಮ ಸಿನಿಮಾ ಎಲ್ಲ ರಾಜ್ಯಾದ್ಯಂತ ಎಲ್ಲ ಚಿತ್ರಮಂದಿರಗಳಲ್ಲಿ ಬರ್ತಾ ಇದೆ ಅಂತ. ನಮಗೆ ಇದಕ್ಕೆ ಶ್ರಮಿಸಿದಂಥ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮ್ಮ ಜೊತೆ ನಿಂತಂಥ ಎಲ್ರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ.
ಅದೇ ರೀತಿ ನಮಗೆ ಹಾಗೆ ನಮ್ಮ ಸಿನಿಮಾ ಬಗ್ಗೆ ನಾವು ಏನು ಹೇಳಿದ್ರೇನು ನಮಗೆ ನಮ್ಮ ಸಿನಿಮಾ ಚೆನ್ನಾಗಿದೆ, ನಮ್ಮ ಸಿನಿಮಾ ಮುದ್ದೆ. ಅದು ಜನ ಯಾವ ರೀತಿ ತಗೊತಾರೋ ಅದ್ರ ಮೇಲೆ ನಾವು ನಿಂತ್ಕೊಬೇಕಾಗುತ್ತೆ. ಅವರು ಸ್ವೀಕರಿಸಿದ್ರೂ ನಾವು ಅದನ್ನು ಸಂತೋಷದಿಂದ ಸ್ವೀಕರಿಸ್ತೀರಿ, ಅವ್ರು ತಿರಸ್ಕರಿಸಿದ್ರೂ ನಾವು ಅದನ್ನು ಸಂತೋಷದಿಂದನೇ ಸ್ವೀಕರಿಸ್ತೀರಿ. ತಿರಸ್ಕರಿಸಿದ್ರೆ ನಾವು ಏನೋ ತಪ್ಪು ಮಾಡಿರ್ತೀವಿ ಅನ್ನೋದು ಕಾರಣಕ್ಕೆ ಅವರು ತಿರಸ್ಕರಿಸ್ತಾರೆ. ಅದನ್ನು ನಾವು ತಿದ್ಕೊಂಡು ಮುಂದಿನ